ಅಂತಿಮವಾಗಿ ಏನಾದರೂ ಬಿಜೆಪಿಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೇನಾದರೂ ವಿಷಾದ ಇದೆಯಾ ಆ ಸನ್ನಿವೇಶಕ್ಕೆ ತಕ್ಕ? ನಾ ಭಾಳ ಸಲ ಹೇಳಿದ್ದೀನಿ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಆ ಸಂದರ್ಭದಲ್ಲಿ ಅವ್ರು ನಿರ್ಧಾರ ಕೈಗೊಂಡಿದ್ದು ನನ್ನ ಕಾನ್ಸಿಯಸ್ಸಿಗೆ ಒಪ್ಕೊಂಡಾಗಿದೆ. ಮತ್ತು ಎಲ್ಲರೂ ಅವತ್ತಿದ್ದಂಥ ಜನಸಾಮಾನ್ಯರು ಹೇಳ್ತಾರೆ, ಆ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಿರ್ಧಾರ ಒಬ್ಬ ವ್ಯಕ್ತಿಯಿಂದ ಆಗಿತ್ತೋ ಅಥವಾ ಪಕ್ಷದ ವರಿಷ್ಠರಿಂದ ಆಗಿತ್ತೋ? ನಾನು ಪದೇ ಪದೇ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ, ಜನರಿಗೆ ಕೇಳಿ ಕೇಳಿ ಬೇಸರ ಆಗಿದೆ ಅದ್ರ ಬಗ್ಗೆ. ಸರ್, ಅಂತಿಮವಾಗಿ ಈಗ ಪಕ್ಷಕ್ಕೆ ಆಲ್ರೆಡಿ ಬಂದಿದ್ದೀರಾ. ಈಗ ಮುಂದೆ ಯಾವ ರೀತಿ ಅಂದರೆ ಆ ಒಂದು ಕಾರ್ಯಕಾರಿಣಿ ಕೂಡ ಎಲ್ಲ ಇದೆ, ನಾಳೆಯಿಂದ ಶುರು ಆಗುತ್ತೆ ಕಾರ್ಯಕಾರಿಣಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ಜೊತೆ ಯಾವ ರೀತಿ ಕೈ ಜೋಡಿಸ್ತೀರಾ? ನೋಡ್ರಿ, ಒಂದು ಸಲ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಪಕ್ಷದ ಶಿಸ್ತಿಗೆ ಒಳಪಟ್ಟು ಪಕ್ಷದ ಏನು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತೀನಿ. ನಾಳೆ ಕಾರ್ಯಕಾರಿಣಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗಾಗಲೇ ಆಹ್ವಾನ ಬಂದಿದೆ. ಮತ್ತು ಪಕ್ಷದವ್ರು ಏನೊಂದು ಪ್ರವಾಸ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಸಂಘಟನೆ ಸಲುವಾಗಿ ಏನನ್ನು ಬಳಸ್ಕೊತಾರೆ, ಅದಕ್ಕೆಲ್ಲಕ್ಕೂ ತಯಾರಿದೆ. ನಾನು ಕಷ್ಟಕಾಲದಲ್ಲಿ ಕಾಂಗ್ರೆಸ್ನವ್ರು ಕೈ ಹಿಡಿದಿದ್ದಾರೆ ಅಂತ ಹೇಳಿದ್ದೀರಾ ನೀವೇನೆ. ಈ ಸಂದರ್ಭದಲ್ಲಿ ನೀವು ಈಗ ಆಲ್ರೆಡಿ ಬಿಟ್ಟು ಬಂದಿದ್ದೀರಾ, ಕಾಂಗ್ರೆಸ್ನವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಏನು ಹೇಳಿದ್ರಿ, ಅವ್ರಿಗೆ ಧನ್ಯವಾದ ಹೇಳಿದಿಲ್ಲ ನಾನು. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು ಸರ್? ಇನ್ನೊಂದು ಕಡೆ ಆ ಒಂದು ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಅವರ ಪುತ್ರನ ಒಂದು ರೀತಿಯಲ್ಲಿ ಅಸ್ತಿತ್ವಕ್ಕಾಗಿ ಶೆಟ್ಟರ್ನವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನೋಡಿ, ಇದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಅವರು ಆಹ್ವಾನ ಕೊಟ್ಟಿದ್ದಾರೆ, ಪಕ್ಷಕ್ಕೆ ಬಂದಿದ್ದೀನಿ. ಪಕ್ಷದ ಡೈರೆಕ್ಷನ್ ವರಿಷ್ಠರ ನಿರ್ಧಾರ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ಮತ್ತೆ ನಿಮ್ಮ ಕುಟುಂಬದ್ದು ಮತ್ತು ನಿಮ್ಮ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅಂತಿಮ ಆಗಿಲ್ಲ, ಯಾವುದೇ ರೀತಿ ನೋಡಿ, ತೀರ್ಮಾನ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ನಾನು. ಧನ್ಯವಾದಗಳು ಜಗದೀಶ್ ಶೆಟ್ಟರ್ ಅವರೇ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಒಂದು ಸ್ಪಷ್ಟವಾದ ನುಡಿ. ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ಬಿಜೆಪಿ ಬಿಟ್ಟಂತಹ ಸಂದರ್ಭದಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸ್ತಿದ್ದಾರೆ.